ಸಿಎಂ ಬದಲಾಯಿಸೋದಾದ್ರೆ ಲಿಂಗಾಯತರಿಗೆ ನೀಡಬೇಕು, ಸಿಎಂ ಸ್ಥಾನ ನೀಡಲಾಗದೇ ಇದ್ರೆ ಡಿಸಿಎಂ ಆದರೂ ಮಾಡಬೇಕು ಅಂತ ಬಾಳೆಹೊನ್ನೂರು ಮಠದ ರಂಭಾಪುರಿ ಶ್ರೀಗಳು ಮನವಿ ಮಾಡಿದ್ದಾರೆ. ಸಿಎಂ ಸ್ಥಾನ ಒಂದು ವೇಳೆ ಕೊಡೋಕಾಗದೇ ಇದ್ರೆ ಡಿಸಿಎಂ ಆದರೂ ಕೂಡ ಲಿಂಗಾಯತರಿಗೆ ನೀಡಬೇಕು ಅಂತ ಬಾಳೆಹೊನ್ನೂರು ಮಠದ ರಂಭಾಪುರಿ ಶ್ರೀಗಳು ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಸಮ್ಮುಖದಲ್ಲೇ ಶ್ರೀಗಳ ಬದಲಾವಣೆ ಮಾತು ವಿಪರ್ಯಾಸ. ಕಾಂಗ್ರೆಸ್ ಹೈಕಮಾಂಡ್ ಇಂಥ ಬೆಳವಣಿಗೆಗೆ ಕಡಿವಾಣ ಹಾಕಬೇಕು, ಇಲ್ಲದೇ ಇದ್ರೆ ಸರ್ಕಾರದ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ಸಿದ್ದರಾಮಯ್ಯ ಯೋಗ್ಯರಿದ್ದರೆ ಅವರನ್ನೇ ಮುಂದುವರಿಸಿ. ಕಲಬುರಗಿಯಲ್ಲಿ ರಂಭಾಪುರಿ ಪೀಠದ ಜಗದ್ಗುರುಗಳ ಮಾತಿದು. ರಂಭಾಪುರಿ ಪೀಠದ ಶ್ರೀಗಳು ಈ ಒಂದು ಮಾತನ್ನ ಹೇಳಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಹೆಚ್ಚುವರಿ ಡಿಸಿಎಂ ಏನು ಬೇಡಿಕೆ ಇಟ್ಟಿದ್ದಾರೆ, ಈ ನಾಡಿನ ಜನತೆಗೆ ಅನಿಸ್ತಾ ಇದೆ. ಬಹುಶಃ 3 ಜನ ಡಿಸಿಎಂ ಮಾಡಬೇಕಂತೇಳಿ ಸಿದ್ದರಾಮಯ್ಯನವರ ಪರವಾದಂಥ ಇರುವಂಥ ಕೆಲವು ಸಚಿವರು ಮೊಟ್ಟ ಮೊದಲಿಗೆ ಅವರು ಹೇಳಿದರು. ಇನ್ನೊಂದೆಡೆಗೆ ಡಿಸಿಎಂಗೆ ಸಂಬಂಧಪಟ್ಟಂಥ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ಸ್ವಾಮೀಜಿಯವರು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಭಾಳ ಶ್ರಮಪಟ್ಟಿದ್ದಾರೆ, ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇರುವಂಥ ಸಮಾರಂಭದಲ್ಲೇ ಹೇಳಿರುವಂಥದ್ದು ಒಂದು ವಿಪರ್ಯಾಸ. ಇಂಥ ಸಂದರ್ಭದಲ್ಲಿ ಬಹುಶಃ ಅದನ್ನು ಹೈಕಮಾಂಡ್ ಭಾಳ ಉದಾಸೀನವನ್ನು ತೆಗೆದುಕೊಳ್ಳದೆ ಆ ಕಾರ್ಯ ಮಾಡಬೇಕು. ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ಕೊಡುಗೆಯನ್ನು ಭಾಳ ಉದಾಸೀನವಾಗಿ ಸರ್ಕಾರದ ಮುಖ್ಯಸ್ಥರು ಕಾಣಬಾರ್ದು. ಈ ಭಾಗದಲ್ಲಿ ವೀರೇಂದ್ರ ಪಾಟೀಲರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಮಧ್ಯಂತರದಲ್ಲೇ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ವ್ಯವಸ್ಥೆ ಕಲ್ಪಿಸಿದ್ದು ಕೂಡ ಸಮಾಜದ ಜನರ ಮೇಲೆ ಭಾಳ ದುಷ್ಪರಿಣಾಮ ಬೀರಿತ್ತು. ಆದರೆ ಕಾಲಮಾನ ಸರಿದು ಹೋದ ನಂತರದಲ್ಲಿ BJP ಒಂದು ಆಡಳಿತದಿಂದ ಬೇಸತ್ತ ಜನ ಮತ್ತೆ ಕಾಂಗ್ರೆಸ್ಸಿಗೆ ತಮ್ಮ ಒಲವನ್ನು ತೋರಿದರು. ಅವರ ಭಾವನೆಗೆ ತಕ್ಕಂತೆ ವೀರಶೈವ ಲಿಂಗಾಯತ ಸಮುದಾಯವು ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿತು. ಹೀಗಾಗಿ ಹೆಚ್ಚು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ರಾಜಕೀಯ ಧುರೀಣರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಬಂದಿರುವಂಥದ್ದು ಹೆಚ್ಚಿನ ಬಲ ತಂದುಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಎಲ್ಲವನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ವೀರಶೈವ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬಾರ್ದು ಅನ್ನುವಂಥ ಒಂದು ಧ್ವನಿ ಕೆಲವು ಮಠಾಧೀಶರಿಂದ ಬರ್ತಾ ಇದೆ. ಕೊನೆಗೆ ಮುಖ್ಯಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಪರಿಗಣಿಸಬೇಕು ಮತ್ತು ಸಚಿವ ಸಂಪುಟದಲ್ಲಿ ಬಹುಶಃ ಹೆಸರಿಗೆ ಮಾತ್ರ ವೀರಶೈವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಹೊರತು ಒಂದು ಶ್ರೇಷ್ಠವಾದಂಥ ಉನ್ನತವಾದಂಥ ಅಧಿಕಾರ ಇರುವಂಥ ಒಂದು ಸಚಿವ ಖಾತೆಗಳನ್ನು ಕೊಡಲಾರದಿರುವಂಥದ್ದು ಈ ನಾಡಿನ ಎಲ್ಲ ಜನತೆಗೆ ಗೊತ್ತಿದೆ. ಹಾಗಾಗಬಾರ್ದು ಅನ್ನುವಂಥದ್ದೇ ಒಂದು ಉದ್ದೇಶ ಪ್ರಸ್ತುತ ಸಂದರ್ಭದಲ್ಲಿ. ಇನ್ನು ಮೊನ್ನೆಯಷ್ಟೇ ಶ್ರೀಶೈಲ ಜಗದ್ಗುರು ಚಂದ್ರಶೇಖರ ಸ್ವಾಮೀಜಿ ಡಿಕೆಗೆ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಹೇಳಿದರು. ಇದರ ಬೆನ್ನಲ್ಲೇ ನಿನ್ನೆ ಶಿವಾಚಾರ್ಯ ಶ್ರೀಗಳು ಸಿಎಂ ಸ್ಥಾನ ಬದಲಾಯಿಸುವುದಾದರೆ ಲಿಂಗಾಯತರಿಗೆ ನೀಡಿ ಅಂತ ಹೇಳಿದರು. ಇದರ ಮುಂದುವರೆದ ಭಾಗವಾಗಿ ಇಂದು ರಂಭಾಪುರಿ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು.
ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಮಲ್ಲಿಕಾರ್ಜುನರವರಾಗಿರ್ಬೋದು, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಮತ್ತು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಹೆಚ್ಚುವರಿ ಸ್ಥಾನಗಳನ್ನು ಕಲ್ಪಿಸುವ ಕುರಿತು ತೀವ್ರವಾಗಿ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಡಬೇಕು. ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪರಿಣಮಿಸಿರುವಂತಹದ್ದು ಸರ್ವರಿಗೂ ತಿಳಿದಿರುವಂಥ ಸಂಗತಿ. ಈ ಸಮುದಾಯಕ್ಕೆ ನ್ಯಾಯ ದೊರಕಬೇಕು ಅಂದರೆ ವೀರಶೈವ ಲಿಂಗಾಯತ ಸಚಿವರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ಪಕ್ಷವನ್ನು ನಾವು ಆಗ್ರಹಿಸ್ತಾ ಇದ್ದೇವೆ. ಎಂ ಬಿ ಪಾಟೀಲ್ರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಎಸ್ ಮಲ್ಲಿಕಾರ್ಜುನರವರಾಗಿರ್ಬೋದು, ಸಾಕಷ್ಟು ಅನುಭವಿ ರಾಜಕೀಯ ಸಚಿವರಾಗಿರೋಣದರಿಂದ ಇಂಥವರನ್ನು ಈ ಸಂದರ್ಭದಲ್ಲಿ ಪರಿಗಣಿಸಬೇಕು. ಕರ್ನಾಟಕ ರಾಜ್ಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಹೆಚ್ಚುವರಿ DCM ಏನು ಬೇಡಿಕೆ ಇಟ್ಟಿದ್ದಾರೆ, ಈ ನಾಡಿನ ಜನತೆಗೆ ಅನ್ನಿಸ್ತಾ ಇದೆ. ಬಹುಶಃ 3 ಜನ DCM ಮಾಡಬೇಕಂತೇಳಿ ಸಿದ್ದರಾಮಯ್ಯನವರ ಪರವಾದಂಥ ಇರುವಂಥ ಕೆಲವು ಸಚಿವರು ಮೊಟ್ಟ ಮೊದಲಿಗೆ ಅವರು ಹೇಳಿದರು. ಇನ್ನೊಂದೆಡೆಗೆ DCMಗೆ ಸಂಬಂಧಪಟ್ಟಂಥ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ಸ್ವಾಮೀಜಿಯವರು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಭಾಳ ಶ್ರಮಪಟ್ಟಿದ್ದಾರೆ, ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇರುವಂಥ ಸಮಾರಂಭದಲ್ಲೇ ಹೇಳಿರುವಂಥದ್ದು ಒಂದು ವಿಪರ್ಯಾಸ. ಇಂಥ ಸಂದರ್ಭದಲ್ಲಿ ಬಹುಶಃ ಅದನ್ನು ಹೈಕಮಾಂಡ್ ಭಾಳ ಉದಾಸೀನವನ್ನು ತೆಗೆದುಕೊಳ್ಳದೆ ಆ ಕಾರ್ಯ ಮಾಡಬೇಕು. ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ, ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲವನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ವೀರಶೈವ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬಾರ್ದು ಅನ್ನುವಂಥ ಒಂದು ಧ್ವನಿ ಕೆಲವು ಮಠಾಧೀಶರಿಂದ ಬರ್ತಾ ಇದೆ. ಕೊನೆಗೆ ಮುಖ್ಯಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಪರಿಗಣಿಸಬೇಕು. ಇನ್ನು DKಶಿ CM ಆಗಲಿ ಅಂತ ಸ್ವಾಮೀಜಿ ಹೇಳಿರೋದು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸ್ವಾಮೀಜಿ ನನ್ನ ಮೇಲಿನ ಅಭಿಮಾನದಿಂದ ಮಾತನಾಡಿದ್ದಾರೆ ಅಂತ DCM DK ಶಿವಕುಮಾರ್ ಹೇಳಿದರು. ನಾನು ಕೈ ಮುಗಿತೀನಿ, ನಮ್ಮ ರಾಜಕಾರಣ ಸುದ್ದಿಗೆ ಬರೋಕೆ ಹೋಗಬೇಡಿ ಅಂದರು. ಮಾಜಿ ಸಂಸದ DK ಸುರೇಶ್ ಅಂತೂ ಇದೀಗ CM ಸ್ಥಾನ ಖಾಲಿ ಇಲ್ಲ ಅಂದರು. ಇನ್ನು ಯಾರ್ಯಾರು ಏನೇನು ಹೇಳಿದರು ಬನ್ನಿ ನೋಡೋಣ. ಯಾವ ಸ್ವಾಮಿನೂ ಮಾತಾಡಿಲ್ಲ, ಇವತ್ತೇ ಮಾತಾಡಿದ್ದಷ್ಟೇ. ನಾನು ಎಲ್ಲರಿಗೂ ಕೈ ಮುಗಿತೀನಿ, ನಮ್ಮ ರಾಜಕಾರಣ ಸುದ್ದಿಗೆ ನೀವು ಬರಕ್ ಹೋಗ್ಬೇಡಿ. ಯಾವ ಸ್ವಾಮಿನೂ ಮಾತಾಡಿಲ್ಲ, ಇವತ್ತೇ. ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಚಂದ್ರಶೇಖರ್ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ರು. CM ಎದುರುಗಡೆ ಕೂಡ ಪ್ರಸ್ತಾಪ ಮಾಡಿದ್ರು ಸರ್. ಅದು ಸ್ವಾಮೀಜಿಗಳ ಒಂದು ಅಭಿಪ್ರಾಯ. ಸೊ ಅವರು ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂಥ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನು, ಸಮಾಜದ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಸೊ ತೀರ್ಮಾನ ಮಾಡಬೇಕಾದಂಥದ್ದು ಪಕ್ಷದ ಹೈಕಮಾಂಡ್. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಸ್ಥಾನ ಖಾಲಿ ಇಲ್ಲ. ಸೊ ಖಾಲಿ ಆದಂಥ ಸಂದರ್ಭದಲ್ಲಿ ಚರ್ಚೆಗೆ ಬರ್ತೀವಲ್ಲ. ಇನ್ನು DKಗೆ CM ಸ್ಥಾನದ ಸ್ವಾಮೀಜಿ ಹೇಳಿಕೆ ವಿಚಾರ ಪ್ರತಿಕ್ರಿಯೆ ನೀಡೋದಕ್ಕೆ ಈಶ್ವರ್ ಖಂಡ್ರೆ ಅವರು ಅಲ್ಲಿ ನಿರಾಕರಿಸಿದ್ರು. ಇದು ಅಪ್ರಸ್ತುತ ವಿಚಾರ ಅಂತ ತಿಳಿದ ಸಚಿವ DK ವಾರ್ನಿಂಗ್ ಬೆನ್ನಲ್ಲೇ ಪ್ರತಿಕ್ರಿಯೆಗೆ ಖಂಡ್ರೆ ನಿರಾಕರಿಸಿದ್ದು ಕಂಡುಬಂತು. ಸರ್, CM ಬದಲಾವಣೆ ವಿಚಾರ ಪ್ರಸ್ತುತ ವಿಚಾರಗಳು ಕೇಳ್ತಾ ಇದ್ದೀರಿ ಸರ್. ಅದ್ರ ಅಪ್ರಸ್ತುತ ಸರ್ CM ಬದಲಾವಣೆ ವಿಚಾರ ಪ್ರಸ್ತುತ ವಿಚಾರಗಳು ಕೇಳ್ತಾ ಇದ್ದೀರಿ ಸರ್. ಅದ್ರ ಅಪ್ರಸ್ತುತ ಸ್ವಾಮೀಜಿಗಳು ಹೇಳಿರ್ತಕ್ಕಂಥದಕ್ಕೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಬಟ್ ಮುಖ್ಯಮಂತ್ರಿಗಳು ಭಾಳ ನೀಟಾಗಿ ಹೇಳಿದ್ದಾರೆ. ಇದು ಡೆಮೋಕ್ರೆಟಿಕ್ಲಿ ಎಲೆಕ್ಟೆಡ್ CM ಇದ್ದಾರೆ. ಹೈಕಮಾಂಡ್ ಜೊತೆಗೆ ಶಾಸಕರ ಸಮಾಲೋಚನೆ ಮಾಡಿರ್ತಕ್ಕಂಥದ್ದು ಇದು. ಸೊ ಸ್ವಾಮೀಜಿ ಯಾಕೆ ಮಾತನಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಐ ರಿಸ್ಟ್ರಿಕ್ಟ್ ಮೈ ಸೆಲ್ಫ್.
that if any such changes has to happen, such decisions will happen only at the High Command level. ಇನ್ನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಸ್ಥಿತಿ ಸರಿಯಿಲ್ಲ. ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ಸಿಗರು ಕಚ್ಚಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಆರ್ಥಿಕವಾಗಿ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ, ರಣಹದ್ದುಗಳಂತೆ ಮಂತ್ರಿಗಳು ಶಾಸಕರು ಕಚ್ಚಾಡ್ತಿದ್ದಾರೆ ಅಂತ ಗೋವಿಂದ ಕಾರಜೋಳ ಹೇಳಿದರು. ಸರ್ಕಾರದ ಸ್ಥಿತಿ ಸರಿಯಿಲ್ಲ. ಮುಖ್ಯಮಂತ್ರಿ ಕುರ್ಚಿಗಾಗಿ ಕಚ್ಚಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ 2-3 ಗುಂಪುಗಳಾಗಿದೆ. ಒಂದು ಸಿದ್ದರಾಮಯ್ಯನವ್ರ ಗುಂಪು, ಇನ್ನೊಂದು ಕೆಲವರು ವೀರಶೈವ ಲಿಂಗಾಯತರದ್ದು ಒಂದು ಗುಂಪು ಮತ್ತು ದಲಿತರದ್ದು ಒಂದು ಗುಂಪು. ಹೀಗೆ ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಆಡಳಿತ ಕುಸಿದು ಹೋಗಿದೆ. ಆರ್ಥಿಕವಾಗಿ ಸರ್ಕಾರ ದಿವಾಳಿಯಾಗಿದೆ. ಸರ್ಕಾರ ಒಂದು ಸತ್ತ ಪ್ರಾಣಿಯಾಗಿದೆ. ಅದನ್ನು ಹರ್ಕೊಂಡು ತಿನ್ನಲಿಕ್ಕೆ ರಣಹದ್ದುಗಳು ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ, ಆ ರೀತಿ ಇವತ್ತು ಶಾಸಕರು ಮಂತ್ರಿಗಳು ಕಚ್ಚಾಡ್ತಾ ಇದ್ದಾರೆ.